ಈ ಸರ್ಕಾರ ಇಡೀ ಜನತೆಯನ್ನ, ಸಚಿವ ಸಂಪುಟವನ್ನ, ಜೊತೆಯಲ್ಲಿ ಯಾರ್ಯಾರು ನಿಮ್ಮ ವಿರೋಧ ಪಕ್ಷದವರು ರಾಜಕೀಯವಾಗಿ ನಿಮ್ಮ ವಿರೋಧಿಗಳು ಅಂತಕ್ಕಂಥದ್ದನ್ನ ನೀವು ಪರಿಗಣನೆಗೆ ತಗೋತೀರಿ, ಅವ್ರು ಎಲ್ಲರನ್ನೂ ಕೂಡ ಟ್ರ್ಯಾಪನ್ನು ಮಾಡ್ತೀರಿ. ಮನಿ ಟ್ರ್ಯಾಪು, ಹನಿ ಟ್ರ್ಯಾಪು, ತೆರಿಗೆ ಟ್ರ್ಯಾಪು, 3 ಟ್ರ್ಯಾಪ್ಗಳು. ಈ ರಾಜ್ಯದ ಮುಖ್ಯಮಂತ್ರಿಗಳ ಆಪ್ತ ಬಳಗದ ಒಬ್ಬರು ಸಚಿವರು, ಪ್ರಭಾವಿ ನಾಯಕರು ವಿಧಾನ ಮಂಡಲದಲ್ಲಿ ಕೂತ್ಕೊಂಡು ಏನು ಚರ್ಚೆ ಮಾಡಬೇಕು ನೀವು? ಇಂದಿನ ಯುವ ಜನಪ್ರತಿನಿಧಿಗಳು ಮುಂದೊಂದು ದಿನ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದಾದರೆ ನಮ್ಮ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಚರ್ಚೆ ಆಗಬೇಕಾ, ಅಥವಾ ಒಳಗಡೆ ವಿಧಾನ ಮಂಡಲದಲ್ಲಿ ನನಗೆ ಹನಿ ಟ್ರ್ಯಾಪ್ ಮಾಡಿಬಿಟ್ಟವ್ರೆ, ಈ ಚರ್ಚೆ ನೋಡ್ಬೇಕಾ ನಾವು? ಎಲ್ಲಿಗೆ ಸರ್ಕಾರ ಆಡಳಿತವನ್ನ ತಗೊಂಡು ಬಂದು ನಿಲ್ಲಿಸಿದೆ? ಇದನ್ನ ಒಂದು ಆಡಳಿತ ಅಂತಾರ? ಇದನ್ನ ಒಂದು ಸರ್ಕಾರ ಅಂತಾರ? ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ಇಂಥ ಕಪ್ಪು ಚುಕ್ಕೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಗೊಂಡು ಬಂದಿರ್ತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿ ಯಾವ್ದಾದ್ರು ಇದ್ರೆ ಅದು ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಸಂಪತ್ತು ಭರಿತವಾದಂಥ ನಾಡು, ಸಂಪತ್ತು ಭರಿತವಾದಂಥ ರಾಜ್ಯ. ನೀವು ಇದೇ ರೀತಿ ಇನ್ನೊಂದು 3 ವರ್ಷ ನಿಮ್ಮ ಆಡಳಿತ, ಯಾಕೆಂದ್ರೆ ನಿಮ್ಮ ಆಡಳಿತದಲ್ಲಿ ಏನು ಬದಲಾವಣೆ ಕಾಣ್ಲಿಕ್ಕೆ ಆಗೋದಿಲ್ಲ, ಏನು ಬದಲಾವಣೆ ಕಾಣ್ಲಿಕ್ಕೆ ಆಗೋದಿಲ್ಲ. ಇದು ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ನ ಪಕ್ಷದ ತನ್ನ ಸ್ವಂತ ಶಾಸಕರುಗಳು ಅಸಹಾಯಕತೆಯನ್ನು ತೋರಿಸ್ತಾ ಇದ್ದಾರೆ. ಕಾಗೇರ್ ಅವರು ಏನು ಹೇಳ್ತಾ ಇದ್ದಾರೆ? ಮೊನ್ನೆ ದಿನ BR ಪಾಟೀಲ್ ಏನು ಹೇಳಿದ್ರು? ಮತ್ತೆ ನಮ್ಮ ಇವರು ಮೊಳಕಾಲ್ಮೂರು ಶಾಸಕರು, ಕಾಂಗ್ರೆಸ್ನ ಶಾಸಕರು ಏನು ಹೇಳಿದ್ರು? ರಸ್ತೆ ಅಭಿವೃದ್ಧಿಗೆ ದುಡ್ಡಿಲ್ಲ, ಚರಂಡಿ ಹಾಕ್ಸ್ತಕ್ಕಂಥದಕ್ಕೆ ದುಡ್ಡಿಲ್ಲ, ಯಾವ ಕಟ್ಟಡ ಏನು ಕಟ್ಟಲಿಕ್ಕೆ ₹1 ಪುಡಿಗಾಸು ಬಿಡುಗಡೆ ಮಾಡ್ತಾ ಇಲ್ಲ. ಇಲ್ಲಿಯವರೆಗೂ ಕಳೆದ 2.25 ವರ್ಷದಲ್ಲಿ ಜನತಾದಳ ಪಕ್ಷ ಶಾಸಕರು ಬಿಟ್ಬಿಡಿ, BJP ಶಾಸಕರು ಬಿಟ್ಬಿಡಿ, ಪಾಪ ನಮ್ಮ ಜನತಾದಳ ಪಕ್ಷ ಶಾಸಕರನ್ನು ಕರ್ಸ್ಕೊಂಡಿದ್ರು. ನಮ್ಮ ರಾಜ್ಯದ ಪೆನ್ನು ಪೇಪರ್ ಉಪಮುಖ್ಯಮಂತ್ರಿಗಳು ಪೆನ್ ಕೊಡಿ ಪೇಪರ್ ಕೊಡಿ, ಪೆನ್ ಕೊಡಿ ಪೇಪರ್ ಕೊಡಿ ಅಂದರು. ಪೆನ್ನು ಕೊಟ್ಟಾಯ್ತು, ಪೇಪರು ಕೊಟ್ಟಾಯ್ತು. ರಾಜ್ಯದ ಜನ ಏನಕ್ಕೆ ಇಟ್ಕೊಂಡಿದ್ದೀರಿ? ಕರೆಸ್ತಾರೆ ಪಾಪ ನಮ್ಮ ಶಾಸಕ ಮಿತ್ರರನ್ನ, ಬರ್ರಪ್ಪ ನಿಮಗೆ ನೀರಾವರಿಯಲ್ಲಿ 165 ಕೋಟಿ ಕೊಡ್ತೀನಿ ಅಂತ ಒಬ್ಬನಿಗೆ ಹೇಳಿದ್ರು. ಏನು ಕರೆದು ಅವ್ರನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಹೊಡಿ ಹೊಡಿ ಫೋಟೋ ಹೊಡಿ ಫೋಟೋ ಹೊಡಿ ಬಿಡೋ ನೋಡಿ, JDS ಶಾಸಕರು ನನ್ನ ಜೊತೆ ಅವರೇ ಬಂದ್ಬಿಡ್ತಾರೆ. ನಾಳೆ 12 ಜನ ಜನತಾದಳ ಪಕ್ಷವನ್ನು ಮುಗಿಸ್ಬಿಡ್ತೇವೆ. ಜನತಾದಳ ಪಕ್ಷದಲ್ಲಿ ಯಾವ ಶಾಸಕರು ಉಳಿಯೋದಿಲ್ಲ, ನಾಳೆ ಸಿಂಬಲ್ ಉಳಿಬಾರ್ದು ಅವ್ರಿಗೆ, ಆ ರೀತಿ ಮಾಡಿಬಿಡ್ತೇವೆ ಅಂತ ಪಾಪ ಚರ್ಚೆ ಮಾಡ್ತಾರೆ ನಮ್ಮ ಪೆನ್ನು ಪೇಪರ್ ಉಪಮುಖ್ಯಮಂತ್ರಿ. ಮತ್ತೊಬ್ಬ ನನ್ನ ಶಾಸಕ ಮಿತ್ರನ ಕರೆಸ್ತಾರೆ, ನಮ್ಮ ಮಾತೃ ಜಿಲ್ಲೆ ಮಂಡ್ಯ ಜಿಲ್ಲೆ ಅವ್ರನ್ನ. 65 ಕೋಟಿ ರೂಪಾಯಿ ಕೊಟ್ಬಿಡ್ತೀನಪ್ಪ ನಿನಗೆ ನೀರಾವರಿಗೆ. ಎಲ್ಲಿ ಕೊಟ್ರಿ? ನಿನ್ನೆ ಬಂದಿದ್ರು ನಮ್ಮ ಶಾಸಕರು, ಕೂತಿದ್ರು. ಭತ್ತ ದುಡ್ಡು ಅಂತ ಕೇಳಿದೆ. ಅಯ್ಯೋ ಅಣ್ಣ, ಎಲ್ಲಣ್ಣ ಬರ್ತದೆ ದುಡ್ಡು? ಸುಮ್ಮನೆ ಮೂಗಿಗೆ ಕರಿಯೋದು, ತುಪ್ಪ ಸೌರೋದು, ನೆಕ್ಕ ಅಂತ ಹೇಳೋದು, ವಾಪಸ್ ಕಳಿಸೋದು. ಮೂಗಿಗೆ ತುಪ್ಪ ಸೌರಿ ಕಳಿಸ್ತಾ ಇರೋದೆ, ಸುಮ್ಮನೆ ಆಚೆ ಕಡೆ ತೋರಿಸ್ಕೊಳ್ಳೋದು. ಜನತಾದಳ ಪಕ್ಷದವ್ರು ನಮ್ಮ ಜೊತೆ ಅವರೇ. ನಾನು ಕೇಳಿದ್ರು ಎಷ್ಟೋ ಸಲ ನಮ್ಮ ಮಿತ್ರರು, ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು, ಸರ್ ಕರೀತಾವ್ರೆ, ಏನೋ ಅನುದಾನ ಕೊಡ್ತೀನಿ ಅಂತ ಅವ್ರೆ, ಹೋಗಿ ಬರದ, ದಯಮಾಡಿ ಹೋಗಿ ಬನ್ನಿ. ಯಾರಪ್ಪನ ಮನೆ ದುಡ್ಡು? ರಾಜ್ಯದ ಜನತೆಯ ತೆರಿಗೆ ದುಡ್ಡು. ಮತ್ತೆ ಜನತೆಯ ನಿಮ್ಮ ತಾಲೂಕಿನ ಅಭಿವೃದ್ಧಿಗೆ ಏನಾದರೂ ಸರ್ಕಾರ ನಿಮ್ಮ ಕೈ ಜೋಡಿಸುತ್ತೆ ಅಂತಕ್ಕಂಥದ್ದಾದರೆ ಧಾರಾಳವಾಗಿ ಹೋಗಿ ಬನ್ನಿ ಎಂದೆ. ನಾವ್ಯಾಕೆ ತಡೆ ಹಾಕೋಣ? ಕರಿಯೋದು, ಫೋಟೋ ಇಡಿಸೋದು, ಒಳಗಡೆ ಕುಂತ್ಕೊಳ್ಳೋದು, ತಲೆ ಕೈ ಹಾಕೋದು. ಕುಮಾರಣ್ಣನ ಆರೋಗ್ಯ ಸರಿ ಇಲ್ಲ, ಜನತಾದಳ ಪಕ್ಷಕ್ಕೆ ಭವಿಷ್ಯ ಇಲ್ಲ, ಬಂದ್ಬಿಡಿ ಬಂದ್ಬಿಡಿ. ಅಯ್ಯೋ ರೇ ಕಾಂಗ್ರೆಸ್ ಅವರೇ,
ಉಪಮುಖ್ಯಮಂತ್ರಿಗಳೇ, ಒಂದು ಮಾತು ಹೇಳ್ತೀನಿ ನಿಮಗೆ. ಸನ್ಮಾನ್ಯ ಕುಮಾರಣ್ಣ ಅವರ ಆರೋಗ್ಯದ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡಿ. ಅವ್ರಿಗೆ ಈ ರಾಜ್ಯದ 7.5 ಕೋಟಿ ಕನ್ನಡಿಗರ ಪ್ರಾರ್ಥನೆ ಇದೆ, ಅವ್ರ ಆಶೀರ್ವಾದ ಇದೆ. ಅವ್ರ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ ಕೆಲಸ ಕಾರ್ಯಗಳು ಅವ್ರನ್ನ ಇನ್ನೂ ಹಲವಾರು ವರ್ಷಗಳ ಕಾಲ ಆ ಭಗವಂತ ಬದುಕಿಸಿರ್ತಾನೆ. ತಲೆ ಕೆಡಿಸ್ಕೋಬೇಡಿ ನಮ್ಮ ಕುಮಾರಣ್ಣನ ಆರೋಗ್ಯದ ಬಗ್ಗೆ. ರೈತರ ಪ್ರೀತಿ ಇದೆ, ರೈತರ ಹಾರೈಕೆ ಇದೆ, ತಲೆ ಕೆಡಿಸ್ಕೋಬೇಡಿ. ಜನತಾದಳ ಪಕ್ಷವನ್ನ ಈ ರಾಜ್ಯದಲ್ಲಿ ಯಾವ ಕಾಂಗ್ರೆಸ್ನ ನಾಯಕರು ಏನು ಮಾಡ್ಕೊಳಕ್ಕಾಗೋದಿಲ್ಲ. ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಇವತ್ತೇ ಬರ್ಕಬಿಡಿ. ಪಾಪ ನೀವು ಮುಖ್ಯಮಂತ್ರಿ ಆಗತ್ ನೋಡಿ, ನಮಗೇನು ಹೊಟ್ಟೆ ಕಿಚ್ಚಿಲ್ಲಪ್ಪ. ನಮ್ಮ ಜನಾಂಗದ ಮುಖಂಡ ಕಣಪ್ಪ, ನಮ್ಮ ಉಪಮುಖ್ಯಮಂತ್ರಿ ಪೆನ್ನು ಪೇಪರ್ ನಾಯಕರು ಧಾರಾಳವಾಗಿ ಯಾರು ಬೇಡ ಅಂದರು. ಎಷ್ಟು ಜನ ಅವರೇ? ಅದೇನೋ 100 ಅಂದರು. 100 ಇದು ಪರಿಸ್ಥಿತಿ. ಪಾಪ ನಿನ್ನೆ ದಿನ ಈ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಸಾರ್ವಜನಿಕವಾಗಿ ಮಾಧ್ಯಮದಲ್ಲಿ ಹೇಳ್ಬಿಟ್ಟಿದ್ದಾರೆ, 5 ವರ್ಷಗಳ ಕಾಲ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ. ಮುಖ್ಯಮಂತ್ರಿಗಳನ್ನ ತೆಗಿಬೇಕು ಅಂತ ಉಪಮುಖ್ಯಮಂತ್ರಿಗಳ ಜೊತೆ ಮತ್ತೊಂದಷ್ಟು ಬಣಗಳು ರೆಡಿ ಆಗವೇ ಇಲ್ಲ ಅಂತ ಏನಿಲ್ಲ. ಪಾಪ ಅವ್ರಿಗೆ ನೋವೇನಂದ್ರೆ, ಅವ್ರ ಜೊತೆಲಿರ್ತಕ್ಕಂಥ ಪ್ರಭಾವಿ ನಾಯಕರ ನೋವು. ಸಿದ್ದರಾಮಣ್ಣ 2013ರಲ್ಲಿ ಒಬ್ಬರು ಪರಿಶಿಷ್ಟ ಜಾತಿಯ ಅಂದಿನ ರಾಜ್ಯಾಧ್ಯಕ್ಷರ ಸೋಲಿಗೆ ಪಾಪ ಭಾಳ ಒಳಗಡೆಯಿಂದ ಸಂಚು ರೂಪಿಸಿ ಅವ್ರನ್ನ ಸೋಲಿಸ್ಬಿಡ್ತಾರೆ. ಎಲ್ಲಿ ಈತ ಬಂದ್ಬಿಟ್ಟು ಮತ್ತೆ ಮುಖ್ಯಮಂತ್ರಿ ಪಟ್ಟಕ್ಕೆ ಕೇಳಿಗಿಳ್ಬಿಡ್ತಾರೋ ಅಂತ. ಅದೇ ರೀತಿ ಮತ್ತೊಬ್ಬರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ದೊಡ್ಡ ನಾಯಕರನ್ನ ಡೆಲ್ಲಿ ಕಳಿಸ್ಬಿಡ್ತಾರೆ ಕೇಂದ್ರಕ್ಕೆ. ಮತ್ತು ನನಗಿನ್ನೆಲ್ಲರೂ ಕುರ್ಚಿಗೆ ಏನಾರು ಕಂಟಕ ಬಂದ್ಬಿಟ್ಟಾತು ಅಂತ. ಅದಕ್ಕೆ ಈಗ ಒಳಗಡೆ ಉಪಮುಖ್ಯಮಂತ್ರಿಗಳ ಜೊತೆ ಅವರು ಕುಂತವ್ರಂತೆ. ನನ್ನ ಮಗ DCM, ನೀನು CM. ನನ್ನ ಮಗನ DCM ಮಾಡಿಬಿಡಿ, ನೀವು CM ಆಗೋಗಿ ನೋಡುವ ಒಂದು ಪ್ರಯತ್ನ ಅಂತ ಪಾಪ ಅವರು ಏನೋ ಮಾಡ್ತಾವ್ರೆ ಒಳಗಡೆ ಕಸರತ್ತು. ಅದೆಂಥದೋ ಕ್ರಾಂತಿ ಆಯ್ತದೆ ರಾಜಕಾರಣದಲ್ಲಿ. ಡಿಸೆಂಬರ್ ತಿಂಗಳು, ನವೆಂಬರ್ ತಿಂಗಳು ಅಂತ ನಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲೋದ್ರೂ ಕೂಡ ರಾಜ್ಯಾದ್ಯಂತ ಕೇಳ್ತಾ ಇರ್ತಾರೆ. ಕ್ರಾಂತಿ ಮಾಡೋರು ಹೇಳ್ಬಿಟ್ಟು ಮಾಡಬೇಕಾ? ಯಾವ ಕ್ರಾಂತಿ ಆಯ್ತದೆ? ಕ್ರಾಂತಿನೂ ಆಗಲ್ಲ, ವಾಂತಿನೂ ಆಗಲ್ಲ, ಶಾಂತಿ ಆಯ್ತಾರಷ್ಟೇ ಕೊನೆಗೆ. ಯಾವ ಕ್ರಾಂತಿನೂ ಆಗಲ್ಲ, ಕೊನೆಗೆ ಶಾಂತಿ ಆಯ್ತಾರೆ. ಶಾಂತಿ ಯಾಕೆ ಆಯ್ತಾರೆ ಅನ್ಕೊಂಡಿದ್ದೀರಿ? ಅಧಿಕಾರ ಎಲ್ಲದಕ್ಕಿಂತ ದೊಡ್ಡದಲ್ವೇ ಕಾಂಗ್ರೆಸ್ನವ್ರಿಗೆ? ಅಧಿಕಾರ ಎಲ್ಲದಕ್ಕಿಂತ ದೊಡ್ಡದು ಕಾಂಗ್ರೆಸ್ನವ್ರಿಗೆ. ಅಯ್ಯೋ, ಇನ್ನು 3 ವರ್ಷ ಆದೆ, ಮತ್ತೆ ಜನ ಮುಂದಿನ ವಿಧಾನಸಭಾ ಚುನಾವಣೆಗೆ ಹೋದರೆ 50 ಸೀಟ್ ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬರುತ್ತೋ ಇಲ್ವೋ ಅಂತಕ್ಕಂಥದ್ದು ಅವರಿಗೆ ಪಾಪ ಒಳಗಡೆ ಅನುಮಾನ ಇದೆ. ಅಂಥದ್ರಲ್ಲಿ ಇನ್ನು 3 ವರ್ಷ ಎಲ್ಲಾದರೂ ಉಂಟಾ? ನಮ್ಮ ಮಾಧ್ಯಮ ಸ್ನೇಹಿತರು ಬೆಳಗ್ಗೆ ನಾನು ಬೀದರ್ ಜಿಲ್ಲೆಗೆ ಇಳಿತಾ ಇದ್ದಂಗೆ ಕೇಳಿದ್ರು, ಏನು ಸರ್ ಮುಂದಿನ ರಾಜಕಾರಣದ ವಿದ್ಯಮಾನಗಳು ಅಲ್ಲೋಲ ಕಲ್ಲೋಲ ಆಗೋಗುತ್ತಂತೆ, ಸರ್ಕಾರ ಬಿದ್ದೋಗ್ಬೋದಂತೆ, ಮತ್ತೆ BJP JDS ಸರ್ಕಾರ 7.5 ಕನ್ನಡಿಗರ ಆಶೀರ್ವಾದದಿಂದ ಈ ಸರ್ಕಾರವನ್ನು ರಚನೆ ಮಾಡ್ತೀವಿ. ಬಿಟ್ರೆ ಈ ಥರ ನಮಗೆ ವಾಮ ಮಾರ್ಗದಿಂದ ಸರ್ಕಾರ ರಚನೆ ಮಾಡ್ತಕ್ಕಂಥ ಅನಿವಾರ್ಯತೆ ನಮ್ಮ ಪಕ್ಷಕ್ಕೆ ಬಂದಿಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.